ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕ್ಕೆ ಬಂದಿರೋದು ಅಂತ ಹೇಳಿದ್ರೆ, ಪಾಲಿ ಹೌಸ್ಗಳಲ್ಲಿ ಸ್ವಲ್ಪ ಹೈಟೆಕ್ ಆಗಿ ಏನು ಸೇವಂತಿಗೆ ಕೃಷಿ ಏನಿರ್ತದೆ ಇದನ್ನ ಮಾಡ್ತಾರಲ್ವಾ, ಇದೆಲ್ಲ ಯಾವ ರೀತಿ ಇರುತ್ತೆ ಪ್ರೊಸೀಜರ್ಸ್, ಯಾವ ರೀತಿ ಮೆಥಡ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿ ಕೊಡೋಣ ಅಂತ ಬಂದಿರೋದು. ಮಾಹಿತಿ ಬಂದು ಈ ಪಾಲಿ ಹೌಸ್ ಅಂದಿದ ತಕ್ಷಣ ತುಂಬಾ ಜನ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಯಾಕಂತ ಹೇಳಿದ್ರೆ ಅದೆಲ್ಲ ಎಕ್ಸ್ಪೆನ್ಸಿವ್, ಅದನ್ನೆಲ್ಲ ಮಾಡೋರು ಯಾರು ಅಂತ. ಬಟ್ ಇಲ್ಲಿ ಬಳಕೆ ಮಾಡುವಂತ ಒಂದು ಟೆಕ್ನಿಕ್ಸ್ ಏನಿರ್ತದೆ, ಒಂದು ಕ್ರಾಪ್ ನ ಯಾವ ರೀತಿ ಇದೆಲ್ಲ ಮಾಡ್ಕೊಳ್ತಾರೆ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ನನಗೆ ಗೊತ್ತಿರೋದನ್ನ ಶೇರ್ ಮಾಡ್ಕೊಂತೀನಿ. ಮಾಹಿತಿಯಲ್ಲಿ ಏನಾದರೂ ಲೋಪದೋಷ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡೋರು ಕಾಮೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ಬಂದು ನಾನು ಕೊಡೋ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ವಿಡಿಯೋನ ಆದಷ್ಟು ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು. ಈಗ ಬನ್ನಿ, ಮೊದಲನೇದಾಗಿ ಒಂದು ಪಾಲಿ ಹೌಸ್ ಒಳಗಡೆ ಈಗ ಹೋಗೋಣ. ಇದು ಡೋರು, ಇದು ಆಕ್ಚುಲಿ ಏನಂತ ಹೇಳಿದ್ರೆ ಪ್ರತಿಯೊಂದು ಇದು ಎಲ್ಲ ಬಂದು ಒಂದು ಕ್ಲೋಸ್ಡ್ ಇದರಲ್ಲಿ ಮಾಡ್ತಾರೆ ಈ ಒಂದು ಕೃಷಿ ಅನ್ನೋದನ್ನ. ಯಾಕಪ್ಪ ಅಂತ ಹೇಳಿದ್ರೆ ಓಪನ್ ಫೀಲ್ಡ್ ಅಲ್ಲಿ ಮಾಡುವಾಗ ನಿಮ್ಗೆ ಗೊತ್ತಿರ್ಬೋದು, ತ್ರಿಪ್ಸ್ ಹಾವಳಿಗಳಾಗಿ ಇರ್ಬೋದು, ಒಂದು ಕೀಟಬಾಧೆಗಳಾಗಿರ್ಬೋದು, ಇದೆಲ್ಲ ಯಥೇಚ್ಛವಾಗಿರ್ತದೆ. ಇನ್ನೊಂದು ಕೆಲವೊಂದು ವೆರೈಟಿಗಳಿಗೆ ಏನಪ್ಪಾ ಅಂತ ಹೇಳಿದ್ರೆ ಪಾಲಿ ಹೌಸ್ ತುಂಬಾ ಪ್ರಮುಖವಾಗಿ, ಅಂದ್ರೆ ಪಾಲಿ ಹೌಸ್ ಅಲ್ಲಿ ಮಾಡಿದ್ರೇನೆ ಬೆಳೆ ತುಂಬಾ ಚೆನ್ನಾಗಿ ಬರುವಂತ ಕೆಲವೊಂದು ಬೆಳೆಗಳಿರ್ತದೆ. ಅದಕ್ಕೋಸ್ಕರ ಈ ರೀತಿ ಒಂದು ಕ್ಲೋಸ್ಡ್ ಮೆಥಡ್ ಅಲ್ಲಿ ಮಾಡ್ತಾರೆ. ಕ್ಲೋಸ್ಡ್ ಮೆಥಡ್ ಅಂತ ಹೇಳಿದ್ರೆ ನಿಮ್ಗೆ ನಾರ್ಮಲ್ ಆಗಿ ಇಲ್ಲಿ ಗಮನಿಸಬಹುದು, ನಿಮ್ಗೆ ಈ ಕವರು ಕೊಟ್ಟಿರ್ತಾರೆ, ಒಂದು ಲೇಯರ್ ನಮಗೆ ಈ ಇನ್ಸೆಕ್ಟ್ ನೆಟ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಇದು ಇನ್ಸೆಕ್ಟ್ ನೆಟ್ ಕೊಡೋದ್ರಿಂದ ಏನಂತ ಹೇಳಿದ್ರೆ ಇನ್ಸೆಕ್ಟ್ಸ್ ಒಳಗಡೆ ಹೋಗೋದಿಲ್ಲ. ಜೊತೆಗೆ ಏನಂತ ಹೇಳಿದ್ರೆ ವೆಂಟಿಲೇಷನ್, ಅಂದ್ರೆ ಗಾಳಿ ವಾತಾವರಣ ಬೇಕು ಅಂದಾಗ ಈ ಒಂದು ಪ್ಲಾಸ್ಟಿಕ್ ಇದನ್ನ ರೋಲ್ ಮಾಡಿದ್ರೆ ಮೇಲಕ್ಕೆ ಹೋಗುತ್ತೆ. ಸೊ ಗಾಳಿ ಒಳಗಡೆ ನುಗ್ಗುತ್ತೆ. ಗಾಳಿ ಯಾವಾಗ ಒಳಗಡೆ ನುಗ್ಗೋದು ಬೇಡ ಅಂತ ಹೇಳಿದಾಗ ಈ ಒಂದು ಕವರ್ನ ನಾವು ಇಳಿಸ್ಬಿಟ್ರೆ ಏನಾಗುತ್ತೆ, ಗಾಳಿ ಅನ್ನೋದು ಒಳಗಡೆ ಹೋಗೋದಿಲ್ಲ. ಸೊ ಈ ರೀತಿ ಒಂದು ಮೆಥಡ್ಸ್ ನೆಲ್ಲ ಇಟ್ಕೊಂಡಿರ್ತಾರೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾಗಿ ಯಾವುದೇ ರೀತಿಯಾದ ಓಪನ್ ಆಗಿ ಇಡಬಾರ್ದು. ಈಗ ಡೋರ್ ಎಲ್ಲ ಕ್ಲೋಸ್ ಅಲ್ಲೇ ಇರ್ತದೆ. ಇದೇ ಹೇಳಿದ್ನಲ್ವಾ, ಈ ಒಂದು ತ್ರಿಪ್ಸ್ ತೊಂದರೆಗಳು ಇನ್ನೊಂದು ಮತ್ತೊಂದಕ್ಕೋಸ್ಕರ ಈ ರೀತಿಯಲ್ಲಿ ಇರ್ತದೆ. ಈಗ ಒಳಗಡೆ ಹೋಗಿ ಇನ್ನಷ್ಟು ಮಾಹಿತಿಗಳನ್ನ ನೋಡೋಣ ಬನ್ನಿ. ಈಗ ಪಾಲಿ ಹೌಸ್ ಅಂತ ಹೇಳಿದ ತಕ್ಷಣನೇ ಏನೋ ನಾನು ಪಾಲಿ ಹೌಸ್ ಮಾಡಿದ್ದೀನಿ ಅಂತ ಮಾತ್ರ ಅನ್ಕೊಂಬೇಡಿ. ಯಾರೋ ಒಬ್ಬ ಸಾರ್ ಹತ್ರ ಪರ್ಮಿಷನ್ ತಗೊಂಡು ಸೊ ಪಾಲಿ ಹೌಸ್ ಅಲ್ಲಿ ಈ ರೀತಿ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಕೊಡೋಕ್ಕೆ ಬಂದಿರೋದು. ಮೊದಲನೇದಾಗಿ ಬಂದು ನಾವು ನಾರ್ಮಲ್ ಆಗಿ ಬೆಳೆಯುವಂತ ಸೆಂಟೆಲ್ಲೋ ಆಗ್ಲಿ ಈ ತರ ವೆರೈಟಿಗಳೆಲ್ಲ ಬಂದು ಈ ಒಂದು ಇದರಲ್ಲಿ ಪಾಲಿ ಹೌಸ್ಗಳಲ್ಲಿ ಜಾಸ್ತಿ ಮಾಡೋದಿಲ್ಲ. ಮಾಡಿದ್ರೇನು ಕೆಲವೊಂದು ಬಿ ವೈಟ್, ಏನು ಬುಸ್ಕಿನ್ ವೈಟು, ಈ ತರದ್ದೆಲ್ಲ ಕೆಲವೊಂದು ವೆರೈಟಿಗಳನ್ನ ಮಾತ್ರ ಪಾಲಿ ಹೌಸ್ಗಳಲ್ಲಿ ಬೆಳೀತಾರೆ. ಅದನ್ನ ಬಿಟ್ರೆ ಈಗ ಡಿಸೈನ್ ಆಗಿ, ಅಂದ್ರೆ ವಿಭಿನ್ನವಾದ ಕಲರ್ಗಳಲ್ಲಿ ಬರುವಂತ ಒಂದು ಸೇವಂತಿಗೆ ಕೃಷಿನ ಈ ಒಂದು ಪಾಲಿ ಹೌಸ್ಗಳಲ್ಲಿ ಮಾಡ್ತಾರೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಒಂದು ಪ್ಲಾಂಟೇಶನ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಹೈ ಡೆನ್ಸಿಟಿಯಲ್ಲಿ ಪ್ಲಾಂಟೇಶನ್ ಅನ್ನೋದನ್ನ ಮಾಡಿರ್ತಾರೆ ಸ್ನೇಹಿತರೆ. ಹೈ ಡೆನ್ಸಿಟಿ ಪ್ಲಾಂಟೇಶನ್ ಅಂತ ಹೇಳಿದ್ರೆ ಈಗ ಇಲ್ಲಿ ಗಮನಿಸಬಹುದು, ಈ ಒಂದು ಬೆಡ್ ಅಲ್ಲಿ ಬಂದು ನಿಮಗೆ ಸರಿಸುಮಾರು 1 2 3 4 5 6 7 8 ಸಾಲುಗಳನ್ನೋದು ಹಾಕಿರ್ತಾರೆ ಸ್ನೇಹಿತರೆ. ಈ 8 ಸಾಲಲ್ಲಿ ಹಾಕಿದರೆ ಗಿಡ ಏನೋ ಅಗಲ ಬರೋದಿಲ್ವಾ ಅಂತೆಲ್ಲ ನೀವು ಕೇಳ್ಬೋದು. ಇದೆಲ್ಲ ಬಂದು ಕ್ಲೀನ್ ಆಗಿ ಉದ್ದಕ್ಕೆ ಬೆಳ್ಕೊಂಡು ಬರುತ್ತೆ. ಮೇಲೆ ಬಂದು ಒಂದು 4-5 ಹೂವು ಹಿಡ್ದಾಗ ಅದನ್ನ ಕಟಿಂಗ್ ಅನ್ನೋದನ್ನ ತಗೊಂತಾರೆ. ಇದಕ್ಕೂ ಅಷ್ಟೇ ಇಂತಿಷ್ಟೇ ಹೈಟ್ಗೆ ಬಂದಾಗ ಕಟ್ ಮಾಡ್ಬೇಕು ಅನ್ನೋದಿರ್ತದೆ. ಇದೆಲ್ಲ ಒಂದು ಬಂಚಸ್ ಟೈಪ್ ಅಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ತಾರೆ ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಯಾವುದೇ ಒಂದು ಬೆಳೆಗಾದ್ರೂ ಆಗ್ಲಿ ಸಪೋರ್ಟಿಂಗ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲಂತೂ ಈ ಒಂದು ಕೃಷಿಯಲ್ಲಿ ಬಂದು ಸಪೋರ್ಟಿಂಗ್ ತುಂಬಾನೇ ಮುಖ್ಯ. ಅದರಲ್ಲಿ ಈಗ ನೋಡಿ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನಾವು ಕಡ್ಡಿಗಳನ್ನೆಲ್ಲ ಉದ್ದುದ್ದ ಕಡ್ಡಿಗಳನ್ನ ತಗೊಂಡ್ರೆ ತುಂಬಾನೇ ನಮ್ಗೆ ಬರ್ಡನ್ ಅಂತ ಹೇಳಿದ್ರೆ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಆಗುತ್ತೆ. ಆದ ಕಾರಣ ಈ ರೀತಿಯಾದ ಒಂದು ಕಟಿಂಗ್ ಸ್ಟಿಕ್ಗಳನ್ನ ತಗೊಂಡ್ಬಂದು ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಮಾತ್ರ ಈ ರೀತಿಯಲ್ಲಿ ಒಂದು ಹಾಕಿರ್ತಾರೆ ಸ್ನೇಹಿತರೆ. ಇನ್ನು ಹಾಕಿರೋ ಅಂತರಗಳು ನೋಡೋದಾದ್ರೆ ಸುಮಾರು ಒಂದು 6 ಅಡಿ 7 ಅಡಿಗೆ ಎಲ್ಲ ಒಂದೊಂದು ಕಡ್ಡಿಗಳನ್ನ ಹಾಕಿರ್ತಾರೆ. ಇದನ್ನ ಹೊರತುಪಡಿಸಿ ಕ್ರಾಪ್ ಏನಾದ್ರು ಬೆಳವಣಿಗೆ ಆಗ್ತಾ ಆ ಕಡೆ ಈ ಕಡೆ ಬೀಳುವಂತದ್ದಾಗ್ಲಿ ಈ ತೊಂದರೆಗಳೆಲ್ಲ ಇರಬಾರ್ದು ಅಂತ ಹೇಳ್ಬಿಟ್ಟು ಈ ಕ್ರಾಪ್ ಸಪೋರ್ಟಿಂಗ್ ನೆಟ್ ಅಂತ ಕರೀತಾರೆ. ಇಲ್ಲಿ ನೀವು ಗಮನಿಸಬಹುದು, ಇದು ಬಂದು ಕ್ರಾಪ್ ಸಪೋರ್ಟಿಂಗ್ ನೆಟ್ ಸ್ನೇಹಿತರೆ. ಇದು ಬಂದು ತುಂಬಾನೇ ಚೆನ್ನಾಗಿರುವಂತ ಕ್ವಾಲಿಟಿ ಇರುವಂತ ಒಂದು ಇದ್ರಲ್ಲಿ ಮಾಡಿರ್ತಾರೆ. ನಾವು ಒಮ್ಮೆ ತಗೊಂಡ್ಬಂದ್ರೆ ಸುಮಾರು ಬೆಳೆಗಳಿಗೆ ಆಗುತ್ತೆ. ಬಟ್ ಏನಂದ್ರೆ ಇದನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಬೇಕು. ಇದ್ರಲ್ಲಿ ಏನಂತ ಹೇಳಿದ್ರೆ ಗಿಡ ಬೆಳವಣಿಗೆ ಆಗ್ತಾ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಹೈಟ್ ಆಗ್ತಾ ಏನ್ ಮಾಡ್ಬೇಕು, ಈ ಒಂದು ಕಡ್ಡಿ ಏನಿರ್ತದೆ ಇದನ್ನ ಬಂದು ಹೈಟ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇದನ್ನ ಹೈಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನಮ್ಮ ಗಿಡಕ್ಕೆ ತಕ್ಕಂತೆ ಸಪೋರ್ಟಿಂಗು ಸಿಗ್ತಾನೆ ಇರುತ್ತೆ. ಸೊ ಈ ಒಂದು ಹೈಟ್ ವರೆಗೂ ಮೇ ಬಿ ಇಲ್ಲಿವರೆಗೂ ನಾವು ಎತ್ಕೊಳ್ತಾ ಬರ್ಬೋದು. ಸೊ ಆ ಟೈಮಲ್ಲಿ ಬಂದು ಹೂವು ಓಪನ್ ಆಗಿರ್ತದೆ. ಆಗ ಏನಂತ ಹೇಳಿದ್ರೆ ಗಿಡ ಎಲ್ಲೋ ಅಷ್ಟೇ ಸೈಡ್ಗೆಲ್ಲ ಬೀಳೋದಾಗ್ಲಿ ಅದಾಗ್ಲಿ ತೊಂದರೆ ಇರೋದಿಲ್ಲ ಸ್ನೇಹಿತರೆ. ಇದೆಲ್ಲ ಒಂದು ವಿಚಾರ ಆಯ್ತು. ಇನ್ನು ಸಾಮಾನ್ಯವಾಗಿ ಸೇವಂತಿಗೆ ಕೃಷಿನಲ್ಲಿ ಪ್ರಮುಖ ಪಾತ್ರ ವಹಿಸೋದು ಯಾವ್ದಪ್ಪ ಅಂತ ಹೇಳಿದ್ರೆ ಲೈಟಿಂಗ್ ವಿಚಾರ. ಲೈಟಿಂಗ್ ವಿಚಾರಕ್ಕೆ ಬಂದಾಗ ಇಲ್ಲಿ ನೀವು ಗಮನಿಸಬಹುದು, ಲೈಟಿಂಗ್ ಎಲ್ಲ ಈ ರೀತಿಯಲ್ಲಿ ಒಂದು ಸೆಟಪ್ ಇದ್ದೇ ಇರಬೇಕಾಗುತ್ತೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈಗ ಆನ್ ಸೀಸನ್ ಅಲ್ಲಿ ನಾವು ಸೇವಂತಿಗೆ ಮಾಡಿದಾಗ ನಮ್ಗೆ ಲೈಟಿಂಗ್ ಅನ್ನೋದು ಪ್ರಮುಖ ಪಾತ್ರ. ಏನಂತ ಹೇಳಿದ್ರೆ ಗಿಡದ ಬೆಳವಣಿಗೆ ಇದೆಲ್ಲ ಚೆನ್ನಾಗಿ ಆಗ್ಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದೀನಿ.
ಆಮೇಲೆ ನೆಕ್ಸ್ಟ್ ಬಂದು ಒಳಗಡೆ ಏನಾದರೂ ಬಂದು ಬೇಸಿಗೆಯಲ್ಲಾಗಲಿ ಅಥವಾ ವಾತಾವರಣದಲ್ಲಿ ಏರ್ಪೇರ್ ಆಗಿ ಏನಾದರೂ ಒಳಗಡೆ ಬಿಸಿ ಜಾಸ್ತಿ ಆಗುತ್ತೆ, ಗಿಡಕ್ಕೆ ಒಂದು ಸ್ವಲ್ಪ ಮಾಯಿಶ್ಚರ್ ಏನಂದರೆ ತೇವಾಂಶ ಚೆನ್ನಾಗಿ ಇದು ಮೇಲೆ ಎಲ್ಲ ಸ್ಮೂತ್ ಆಗಿ ಕೂತ್ಕೊಬೇಕು ಅಂತ ಹೇಳಿದ್ರೆ ನಾವು ಸ್ಪ್ರಿಂಕ್ಲರ್ ಹಾಕಿದ್ರೆ ಏನಾಗುತ್ತೆ, ಜಾಸ್ತಿ ಒದ್ದೆ ಹೋಗ್ಬಿಡ್ತದೆ ನೆಲ ಎಲ್ಲ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿ ಚೆನ್ನಾಗಿ ಪ್ರಗತಿಪರ ರೈತರೆಲ್ಲ ಬಂದು ಈ ರೀತಿಯಾದ ಒಂದು ಫಾಗರ್ಸ್ ನ ಯೂಸ್ ಮಾಡ್ತಾರೆ. ಇದನ್ನ ಯೂಸ್ ಮಾಡೋದ್ರಿಂದ ಯಾವ ರೀತಿ ಅಂತ ಹೇಳಿದ್ರೆ ಗಿಡಕ್ಕೆ ಏನಾದ್ರು ಮಂಜಿನ ರೂಪದಲ್ಲಿ ಏನಾದ್ರು ಗಿಡದ ಮೇಲೆ ನೀರ್ನ ಕುಳಿಸ್ಬೇಕಂತ ಹೇಳಿದ್ರೆ ಅದಕ್ಕೆಲ್ಲ ಬಂದು ತುಂಬಾನೇ ಸಹಕಾರಿಯಾಗಿರ್ತದೆ ಸ್ನೇಹಿತರೆ. ಇದನ್ನ ಗಮನಿಸಬಹುದು, 4 ಕಡೆನೂ ಇರ್ತದೆ. ಸೊ ನಿಮ್ಗೆ ಒಂದು ಲೈನಿಂದ ಇನ್ನೊಂದು ಲೈನ್ಗೆ ಸುಮಾರು ಡಿಸ್ಟೆನ್ಸ್ ನೋಡೋದಾದ್ರೆ ಸುಮಾರು 20 ಅಡಿ ಮೇಲ್ಪಟ್ಟು ಇರುತ್ತೆ ಸ್ನೇಹಿತರೆ. ಅಷ್ಟು ಇದರಲ್ಲಿ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಮಂಜಿನ ರೀತಿಯಲ್ಲೇ ಸ್ಪ್ರೆಡ್ ಆಗುತ್ತೆ. ಗಿಡಕ್ಕೆ ಏನಾದ್ರು ಏನೋ ಬಿಸಿ ತಾಪಮಾನ ಜಾಸ್ತಿ ಅನ್ಸಿದಾಗ ಈ ಒಂದು ಇದರಲ್ಲಿ ಯೂಸ್ ಮಾಡ್ಕೊಂಡು ಬಿಡ್ತಾರೆ ಸ್ನೇಹಿತರೆ. ಇದೊಂದು ವಿಚಾರ ಆಯ್ತು. ಇದೆಲ್ಲ ಆದ್ಮೇಲೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಗೊಬ್ಬರಗಳನ್ನ ಅನ್ನೋದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಕೆಲವೊಂದು ಗೊಬ್ಬರಗಳನ್ನ ಇಲ್ಲಿ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಈ ಗೊಬ್ಬರಗಳನ್ನ ಬಂದು ಕೆಲವೊಬ್ರು ಡ್ರಿಪ್ ಮುಖಾಂತರ ಕೊಡೋ ಗೊಬ್ಬರಗಳನ್ನ ಡ್ರಿಪ್ ಅಲ್ಲಿ ಕೊಡ್ತಾರೆ. ಇನ್ನ ಬೆಡ್ ಮೇಲೆ ಕೊಡುವಂತ ಗೊಬ್ಬರಗಳನ್ನ ಈಗ ನಾರ್ಮಲ್ ಆಗಿ ಇಲ್ಲಿ ಗಮನಿಸಬಹುದು, ಗೊಬ್ಬರ ಯಾವ ರೀತಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಬೆಡ್ ಮೇಲೆನೆ ಹಾಕೊಳ್ತಾ ಹೋಗಿರ್ತಾರೆ ಸ್ನೇಹಿತರೆ. ನೋಡಿ, ಬೆಡ್ ಮೇಲೆ ನೀಟಾಗಿ ಅದನ್ನೆಲ್ಲ ಹಾಕಿರ್ತಾರೆ. ಇನ್ನ ಗಿಡದ ಮೇಲೆ ಬಿದ್ದಾಗ ಗೊಬ್ಬರ ಗಿಡಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಅಲ್ಲಿ ಗಮನಿಸ್ತಾ ಇರ್ಬೋದು, ಸುಮ್ನೆ ಒಂದು ಜೋಳದ ಇದು ಪಾರಮೊಲ್ದು ಅಥವಾ ಜೋಳದ ಕಡ್ಡಿ ಎತ್ಕೊಂಡು ತೆನೆ ಎತ್ಕೊಂಡು ಸುಮ್ಮನೆ ಆಗಿ ಈ ತರ ಶೇಕ್ ಮಾಡ್ಕೊಳ್ತಾ ಹೋಗ್ತಾರೆ. ಇದರಿಂದ ಏನಂತ ಹೇಳಿದ್ರೆ ಗಿಡದ ಮೇಲೆ ಬಿದ್ದಿರುವಂತ ಗೊಬ್ಬರ ಕೆಳಗಡೆ ಬಿದ್ದೋಗುತ್ತೆ, ಗಿಡಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ. ಇದೊಂದು ವಿಚಾರ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ನಮಗೆ ಬಿಸಿಲು ಏನಾದ್ರು ಜಾಸ್ತಿ ಆಗಿದೆ ಅಥವಾ ಬೆಳಕು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇಲೆ ಗಮನಿಸಬಹುದು, ನೆಟ್ ಹೌಸ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿನೇ ನೆಟ್ಟುನು ಇರುತ್ತೆ. ನಿಮಗೆ ಬೇಕಂದಾಗ ಇದನ್ನ ಸರಿಸ್ಕೊಬಹುದು, ಬೇಡ ಅಂದಾಗ ಇದನ್ನ ಒಂದ್ ಕಡೆಗೆ ಇದ್ ಮಾಡಿ ಬಿಟ್ಕೋಬಹುದು ಸ್ನೇಹಿತರೆ. ಇದರಿಂದ ಏನಂತ ಹೇಳಿದ್ರೆ ಗಿಡಕ್ಕೆ ಯಾವ ಲೆಕ್ಕಾಚಾರದಲ್ಲಿ ಏನೋ ಒಂದು ಬಿಸಿ ಆಗ್ಲಿ ಅಥವಾ ಒಂದು ಇದಾಗ್ಲಿ ಬೇಕಂದಾಗ ಸೊ ಅದನ್ನ ಬಳಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ. ಇನ್ನೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಇದನ್ನ ಬಂದು ಸುಮಾರು ಜನ ಈಗ ಬಂದು ಪಾಲಿ ಹೌಸ್ಗಳಲ್ಲಿ ಹೊರತುಪಡಿಸಿನೂ ಇದ್ರಲ್ಲೂ ಸಹ ಮೇಂಟೈನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೆಟ್ ಹೌಸ್ಗಳಲ್ಲೂ ಸಹ ಮೇಂಟೈನ್ ಮಾಡ್ತಾ ಇರ್ತಾರೆ. ಈ ಒಂದು ಬ್ಲಾಕ್ ಟಾರ್ಪಲ್ ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಬೆಳಕು ಜಾಸ್ತಿ ಆಯ್ತು ಅಥವಾ ಗಿಡದ ಬೆಳವಣಿಗೆ ಜಾಸ್ತಿ ಆಯ್ತು, ಆ ಟೈಮಲ್ಲಿ ಬಂದು ಹೂವು ಓಪನ್ ಆಗೋದು ತುಂಬಾನೇ ಟೈಮ್ ತಗೊಳುತ್ತೆ. ಇವಾಗ ಸೀಸನ್ ಅಲ್ಲಿ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೆಂಟೆಲ್ಲೋ ನಾರ್ಮಲ್ ಆಗಿ ಇವಾಗೆಲ್ಲ ಹಾಕಿದ್ರೆ 2.5 ತಿಂಗಳು 3 ತಿಂಗಳಿಗೆಲ್ಲ ಹೂವು ಬಂದ್ಬಿಡ್ತದೆ. ಅದೇ ಸೀಸನ್ ಅಲ್ಲಿ ಹಾಕಿದ್ರೆ 4 ರಿಂದ 4.25 ತಿಂಗಳು ಈ ತರ ಬಂದು ಟೈಮ್ ತಗೊಳ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಸೀಸನ್ ಅಲ್ಲಿ ಬಂದು ಅದಕ್ಕೆ ಬೇಕಾಗಿರುವಂತ ವಾತಾವರಣ ಸಿಗುತ್ತೆ, ಗಿಡ ಚಿಗುರ್ಕೊಂಡು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಈ ರೀತಿಯಾಗಿ ಬೆಳ್ಕೊಂಡು ಹೋಗ್ತಾನೆ ಇದ್ದಾಗ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಕ್ರಾಪ್ ಸಿಗೋದಿಲ್ಲ. ಆ ಟೈಮಲ್ಲಿ ಬಂದು ಇದಕ್ಕೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕತ್ಲೆ ಮಾಡ್ಬೇಕಾಗುತ್ತೆ. ಆ ಕತ್ಲೆ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಪ್ರೊಸೀಜರ್ ಏನಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ಫಾಲೋ ಮಾಡ್ತಿದ್ದಾರೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಟಾರ್ಪಾಲ್ನ ನೀಟಾಗಿ ಏನ್ ಮಾಡಿರ್ತಾರೆ, ಇಲ್ಲಿ ಕಂಬಿಗಳು ಎಳೆದು ಸ್ಟಿಫ್ ಆಗಿ ಮಾಡ್ಕೊಂಡಿರ್ತಾರೆ. ನಮ್ಗೇನಾದ್ರೂ ಗಿಡದ ಬೆಳವಣಿಗೆ ಸಾಕು, ಇನ್ನು ಹೂವು ಓಪನ್ ಆಗ್ಲಿಕ್ಕೆ ಬಿಡಬೇಕು ಅಂದಾಗ ಬೆಳವಣಿಗೆ ಆಗ್ತಾನೆ ಇದೆ ಅಂದವಾಗ ಈ ಒಂದು ತಾರ್ಪಾಲ್ನ ನೀಟಾಗಿ ಹಾಸ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕತ್ಲೆ ಬರುತ್ತೆ. ಕತ್ಲೆ ಬಂದಿದ ತಕ್ಷಣ ಏನಾಗುತ್ತೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಸ್ವಲ್ಪ ಕಡಿಮೆ ಆಗಿ ಗಿಡದಲ್ಲಿ ಬಂದು ಹೂವನ್ನ ಬೇಗನೆ ಓಪನ್ ಆಗುತ್ತೆ. ನಮ್ಗೆ ಅನ್ಕೊಂಡಿದ್ದ ಟೈಮ್ಗೆ ನಾವು ಓಪನ್ ಮಾಡಿಸ್ಕೋಬಹುದು. ಈ ಒಂದು ಇದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ರೀತಿಯಾದ ಒಂದು ಡಾರ್ಕ್ ಮಾಡೋದಕ್ಕಂತಾನೆ ಈ ತಾರ್ಪಲ್ಗಳನ್ನ ಬಳಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ. ನೋಡಿದ್ರಲ್ವಾ, ಇಷ್ಟೆಲ್ಲ ಒಂದು ಇದೆಲ್ಲ ಇರ್ತದೆ ಈ ಒಂದು ಪಾಲಿ ಹೌಸ್ ಅಲ್ಲಿ ಬೆಳೆಯುವಂತ ಒಂದು ಬೆಳೆಗಳಿಗೆ. ಸ್ಟಾರ್ಟ್ ಮಾಡಿದ್ರೆ ಇನ್ನ ಈ ಒಂದು ಪಾಲಿ ಹೌಸ್ ಅಲ್ಲಿ ಬೆಳೆಯುವಂತ ಈ ಒಂದು ತಳಿಗಳೆಲ್ಲ ಒಂದು ಬಂಚ್ ಲೆಕ್ಕದಲ್ಲಿ ಮಾರಾಟ ಆಗೋದು ಅಂತ ನಿಮ್ಗೆ ಹೇಳಿರ್ತೀನಿ. ಸೊ ಬಂಚ್ ಲೆಕ್ಕದಲ್ಲಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಲಗ್ನಗಳು ಅಂದ್ರೆ ಮದುವೆ ಸಮಾರಂಭಗಳು ಫಂಕ್ಷನ್ಗಳು ಯಥೇಚ್ಛವಾಗಿ ಇರೋ ಟೈಮಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದ್ರದ್ದು ಒಂದು ಬಂಚಿನ ಬೆಲೆ ಬಂದು ನಿಮ್ಗೆ ಸರಿ ಸುಮಾರು 200 ರೂಪಾಯಿ ಸರೌಂಡಿಂಗ್ ಅಲ್ಲಿ ಇರ್ತದೆ. ಅಥವಾ ಕಡಿಮೆ ಅಂತ ಹೇಳಿದಾಗ ಮದುವೆ ಲಗ್ನಗಳು ಆ ತರ ಏನು ಇಲ್ಲ ಅಂತ ಹೇಳಿದಾಗ ನಿಮ್ಗೆ ಆಲ್ಮೋಸ್ಟ್ ಒಂದು 30 ರಿಂದ 40 ರೂಪಾಯಿ 50 ರೂಪಾಯಿ ಈ ಸರೌಂಡಿಂಗ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ನಾವು ಇಷ್ಟೆಲ್ಲ ವೆಚ್ಚ ಮಾಡಿ ನಾವು ಮಾಡಿದಾಗ ಏನಾಗುತ್ತೆ, ಅದರಲ್ಲೂ ಅಷ್ಟೇ ಒಂದೊಳ್ಳೆ ಬೆಲೆ ಅಂದ್ರೆ ಒಂದು 150 ಆ ಸರೌಂಡಿಂಗ್ ಅಲ್ಲಿ ಏನಾದ್ರು ಸಿಕ್ಕಿದ್ದೆ ಆದ್ರೆ ಖಂಡಿತ ನಾವು ಹಾಕೋ ಬಂಡವಾಳ ಯಾವ ರೀತಿ ಇರುತ್ತೋ ನಮಗೆ ಇನ್ಕಮ್ ಅದೇ ರೀತಿನೇ ಇರುತ್ತೆ. ಬಟ್ ಮೊದಲನೇದಾಗಿ ಮಾಡೋದಕ್ಕೆ ಬಂದು ತುಂಬಾನೇ ಬಂಡವಾಳ ಬೀಳುತ್ತೆ. ಯಾಕಂತ ಹೇಳಿದ್ರೆ ಪಾಲಿ ಹೌಸ್ ಮಾಡ್ಬೇಕಂದ್ರೆ ಗೊತ್ತಿರುತ್ತೆ 1 ಎಕರೆಗೆ ಎಷ್ಟು ಲಕ್ಷಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು 35 ರಿಂದ 40 ಲಕ್ಷ ರೂಪಾಯಿ 1 ಎಕರೆಗೆ ಬೇಕಾಗ್ತದೆ. ಅದ್ರ ಜೊತೆನಲ್ಲಿ ಬಂದು ನಮ್ಗೆ ಸಬ್ಸಿಡಿ ಅನ್ನೋದು ಒಂದು 30% 35% ಏನ್ ಇರೋದೇ ಅನ್ನೋ ಗೊತ್ತಿಲ್ಲ, ಅಥವಾ 50% ಕೊಡ್ತಾರೇನೋ ಗೊತ್ತಿಲ್ಲ. ಅದು ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋದು. ಅದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಯಾಕಂತ ಹೇಳಿದ್ರೆ ನಾನು ಮಾಡಿಲ್ಲ. ಸೊ ಇಷ್ಟೆಲ್ಲ ಒಂದು ಸೆಟಪ್ ಮಾಡಿಕೊಂಡು ಒಂದು ಉತ್ತಮವಾದ ಬೆಳೆ ತೆಗೆದ್ರೆ ಉತ್ತಮವಾದ ಬೆಲೆ ಸಿಕ್ಕಿದ್ರೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಇದ್ರಲ್ಲ ಹೈಟೆಕ್ ಆಗಿ ಬೆಳೆದು
ಖಂಡಿತ ದುಡ್ಡು ಮಾಡ್ಬೋದು ಅಂತ ಹೇಳೋದಕ್ಕೆ ಇದೊಂದು ನಿಮಗೆ ಉದಾಹರಣೆ ಕೊಡೋಣ ಅಂತ ಬಂದಿರೋದು. ಮಾಹಿತಿಯಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಹೇಳಿದ್ನೆಲ್ಲ ಒಂದು ಕಾಮೆಂಟ್ ಮಾಡಿ. ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.